ಲೇಡೀಸ್ ಅಂಡ್ ಜೆಂಟಲ್ಮನ್, ರಾಜ್ಯ ರಾಜಕಾರಣ ಕುರ್ಚಿ ಕಿತ್ತಾಟ ಮತ್ತೊಂದು ಹೊಸ ತಿರುವನ್ನು ಪಡೆದುಕೊಳ್ತಾ ಇದೆ. ಏನು ಈಗಾಗಲೇ ಡಿ.ಕೆ. ಶಿವಕುಮಾರ್ ಅವರ ಬೆಂಬಲಿಗರು ಅಂತ ಹೇಳಲಾಗುವಂತಹ ಶಾಸಕರು ಈಗಾಗಲೇ ಬೆಂಗಳೂರಿನಲ್ಲೂ ಲಾಬಿ ಮಾಡಿ ದೆಹಲಿಗೂ ಹೋಗಿ ದೆಹಲಿಯಲ್ಲೂ ಕೂಡ ತಮ್ಮದೇ ಆಗಿರ್ತಕ್ಕಂಥ ಒಂದು ರೀತಿ ಸರ್ಕಾರಕ್ಕೆ ತೊಂದರೆ ಕೊಡುವಂಥ ಡಿಸ್ಟರ್ಬ್ ಮಾಡುವಂಥ ಕೆಲಸಗಳು ಮಾಡ್ತಾ ಇದ್ದಾರಲ್ಲ, ಇದರ ವಿರುದ್ಧ ಸಿಎಂ ಸಿದ್ದರಾಮಯ್ಯ ವ್ಯಗ್ರರಾಗಿದ್ದಾರೆ, ಕುಪಿತಗೊಂಡಿದ್ದಾರೆ, ತೀವ್ರ ಸಿಟ್ಟಾಗ್ಬಿಟ್ಟಿದ್ದಾರೆ ಅನ್ನುವಂಥದ್ದು. ಹಾಗಾಗಿ ಏನು ಡಿ.ಕೆ. ಶಿವಕುಮಾರ್ ಅವರ ಹಿಂದೆ ನಿಂತ್ಕೊಂಡು ಬಹುತೇಕ ಮೊದಲ ಬಾರಿ ಗೆದ್ದಿರ್ತಕ್ಕಂಥ ಶಾಸಕರೇ ಬಹುತೇಕರು ಅವರು ಎಲ್ಲರೂ ಕೂಡ ಇಷ್ಟೊಂದು ಹಾರಾಡ್ತಾ ಇದ್ದಾರೆ, ಹೋರಾಡ್ತಾ ಇದ್ದಾರೆ. ಇವರೆಲ್ಲರನ್ನೂ ಕೂಡ ಒಂದು ರೀತಿ ರಾಜಕೀಯವಾಗಿ ಮಟ್ಟ ಹಾಕಲಿಕ್ಕೆ ಸಿದ್ದರಾಮಯ್ಯ ಈಗಾಗಲೇ ತೀರ್ಮಾನ ಮಾಡಿಬಿಟ್ಟಿದ್ದಾರೆ ಅನ್ನುವಂಥ ಮಾಹಿತಿಗಳು ಕಾಂಗ್ರೆಸ್ ವಲಯದಿಂದಲೇ ಕೇಳಿ ಬರ್ತಾ ಇದೆ. ಹಾಗಾದರೆ ಸಿದ್ದರಾಮಯ್ಯನವರು ಸಿಎಂ ಆಗಿ ಮುಂದುವರೆದಿದ್ದೇ ಆದರೆ ಈ ಒಂದು ಹೊಸ ಶಾಸಕರು ಅಂದರೆ ಹೊಸದಾಗಿ ಆಯ್ಕೆ ಆಗಿರ್ತಕ್ಕಂಥ ಶಾಸಕರು, ಅದರಲ್ಲೂ ಹಾರಾಟ ಹೋರಾಟ ಓಲಾಟ ಮಾಡ್ತಿರ್ತಕ್ಕಂಥ ಶಾಸಕರ ಮೇಲೆ ಯಾವ ರೀತಿಯ ಕ್ರಮವನ್ನು ಕೈಗೊಳ್ಳಬಹುದು, ಏನೆಲ್ಲ ಅವರ ಭವಿಷ್ಯ ಆಗಬಹುದು ಅನ್ನುವಂಥ ಒಂದು ಚರ್ಚೆ ರಾಜ್ಯ ರಾಜಕಾರಣದಲ್ಲಿ, ಅದರಲ್ಲೂ ಕಾಂಗ್ರೆಸ್ ಪಕ್ಷದಲ್ಲಿ ಹೆಚ್ಚಿನದಾಗಿ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಹಾಗಾದರೆ ಏನಾಗಬಹುದು ಈ ಹೊಸ ಶಾಸಕರ ಮುಂದಿನ ನಡೆ ಮತ್ತು ಭವಿಷ್ಯ, ಈ ಕುರಿತಂತೆ ನಾನು ಮಾಹಿತಿಯನ್ನು ಕೊಡ್ತೀನಿ. ನೀವು ನೋಡ್ತಾ ಇದ್ದೀರಾ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ಫೋಕಸ್ ಟಿವಿ. ಇದು ಎಕ್ಸ್ಪ್ಲೈನರ್, ನಾನು ಹಬೀಬ್ ದಂಡಿ. ಕಳೆದ ಒಂದು ವರ್ಷದಿಂದ ಹೆಚ್ಚು ಕಡಿಮೆ ಸರಿಸುಮಾರು ಒಂದು ವರ್ಷದಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಕೊಡಬಾರದ ಕಾಟವನ್ನು ಕೊಡಲಾಗ್ತಾ ಇದೆ. ಅಧಿಕಾರ ಹಸ್ತಾಂತರ ಅಥವಾ ಸಿಎಂ ಕುರ್ಚಿ ಕಿತ್ತಾಟದ ಒಂದು ಶುರು ಆಗಿಬಿಟ್ಟು ಏನು ಮಾಡಿದ ಒಂದು ಶ್ರಮಕ್ಕೆ ಕೂಲಿ ಶ್ರಮ ಪಟ್ಟಿರ್ತಕ್ಕಂಥದ್ದಕ್ಕೆ ತಕ್ಕ ಕೂಲಿಯನ್ನು ಕೇಳೋದ್ರ ಮೂಲಕ ಇಡೀ ರಾಜ್ಯ ಸರ್ಕಾರದ ಬುಡವನ್ನೇ ಅಲ್ಲಾಡಿಸುವಂಥ ಒಂದು ಪ್ರಕ್ರಿಯೆ ಈಗ ಶುರುವಾಗ್ಬಿಟ್ಟಿದೆಯಲ್ವಾ. ಇದರಿಂದ ಸಿಎಂ ಸಿದ್ದರಾಮಯ್ಯ ರೋಸಿ ಹೋಗ್ಬಿಟ್ಟಿದ್ದಾರೆ ಅನ್ನುವಂಥದ್ದು. ನೋಡಿ, ಇದೇ ಮಾರ್ಚ್ 6ರಂದು ದಾಖಲೆಯ 17ನೇ ಬಜೆಟ್ ಮಂಡಿಸಿದ ನಂತರ ಹೈಕಮಾಂಡ್ನೊಂದಿಗೆ ಸ್ಪಷ್ಟವಾಗಿ ಮಾತನಾಡಿ ತಾವು ಎಲ್ಲ ಅಧಿಕಾರವನ್ನು ತಮ್ಮ ಕೈಗೆ ತೆಗೆದುಕೊಂಡು ಒಂದು ಸ್ಪಷ್ಟ ಕಠಿಣ ತೀರ್ಮಾನಗಳನ್ನು ಮಾಡಿಕೊಳ್ಳಿಕ್ಕೆ ಸಿದ್ದರಾಮಯ್ಯ ತಯಾರಾಗಿದ್ದಾರೆ ಅನ್ನುವಂಥ ಒಂದು ಸುದ್ದಿ ಈಗ ಕಾಂಗ್ರೆಸ್ ವಲಯದಿಂದಲೇ ಕೇಳಿ ಬರ್ತಾ ಇದೆ. ಕೇವಲ ಸಿದ್ದರಾಮಯ್ಯನವರ ಹಿಂಬಾಲಕರ ಟೀಮ್ನಿಂದ ಅಲ್ಲ, ಕಾಂಗ್ರೆಸ್ ವಲಯದಿಂದ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಒಂದು ಬಜೆಟ್ ಆಗೋವರೆಗೂ ಕೂಡ ಸಿದ್ದರಾಮಯ್ಯನವರು ಸುಮ್ಮನಿರ್ತಾರೆ. ಬಜೆಟ್ ಆದ ನಂತರ ತೀವ್ರ ಒಂದು ವ್ಯಗ್ರರಾಗ್ತಾರೆ, ತುಂಬ ಸ್ಟ್ರಾಂಗ್ ಸಿದ್ದರಾಮಯ್ಯ ಆಗ್ತಾರೆ ಅನ್ನುವಂಥ ಮಾಹಿತಿ ಕೂಡ ಬರ್ತಾ ಇದೆ. ನೋಡಿ, ಈಗಾಗಲೇ ಯಾವಾಗ ಹೊಸ ಮೊದಲ ಬಾರಿ ಆಯ್ಕೆಯಾಗಿರ್ತಕ್ಕಂಥ ಸುಮಾರು 38 ಜನ ಶಾಸಕರಲ್ಲಿ 34 ಜನ ಶಾಸಕರು ಹೈಕಮಾಂಡ್ಗೆ ಮತ್ತು ಸಿಎಂಗೆ ಡಿ.ಸಿ.ಎಂಗೆ ಉಸ್ತುವಾರಿಗಳಿಗೆ ಎಲ್ಲರಿಗೂ ಕೂಡ ಪತ್ರ ಬರೆದು ನಮಗೂ ಸಚಿವ ಸ್ಥಾನ ಕೊಡಿ ಅನ್ನುವಂಥ ಒಂದು ಮಾತನ್ನು ಕೇಳಿಬಿಟ್ರು. ಆ ಮಾತಿಗೆ ಸಿದ್ದರಾಮಯ್ಯನವರ ಉತ್ತರ ಹೇಗಿತ್ತು ಗೊತ್ತಾ? ತುಂಬ ವ್ಯಗ್ರವಾಗಿತ್ತು. ನೋ, ಮೊದಲ ಬಾರಿ ಗೆದ್ದವ್ರಿಗೆ ಕೊಡೋಕೆ ಸಾಧ್ಯ ಇಲ್ಲ, ಅವ್ರಿಗೆ ಬೇಕಿದ್ರೆ ಅನುದಾನ ಅಥವಾ ಕ್ಷೇತ್ರದಲ್ಲಿ ಕೆಲಸ ಮಾಡಲಿಕ್ಕೆ ಬೇರೆದು ಅದನ್ನ ಅನುಕೂಲ ಮಾಡಿಕೊಡೋಣ, ಆದರೆ ಸಚಿವ ಸ್ಥಾನ ಕೊಡೋದಕ್ಕೆ ಹಿರಿಯರು ಬಹಳಷ್ಟು ಜನ ಇದ್ದಾರೆ, ಅರ್ಹರು ಬಹಳಷ್ಟು ಜನ ಇದ್ದಾರೆ ಅನ್ನೋಂಥ ಮಾತನ್ನು ಹೇಳಿಬಿಟ್ರು. ಕೊಡೋಕ್ಕಾಗೋದೇ ಇಲ್ಲ ಅನ್ನೋಂಥದ್ದು. ಇದರಿಂದ ಸಿಡಿದಿರ್ತಕ್ಕಂಥ ಮೊದಲ ಬಾರಿ ಗೆದ್ದಿರ್ತಕ್ಕಂಥ ಶಾಸಕರು ಎಲ್ಲರೂ ಹೆಚ್ಚು ಕಡಿಮೆ ಡಿ.ಕೆ. ಶಿವಕುಮಾರ್ ಅವರ ಹಿಂದೆ ಒಗ್ಗೂಡಿ ಈಗ ದೆಹಲಿಯಲ್ಲೂ ಕೂಡ ಲಾಬಿ ಮಾಡೋದಕ್ಕೆ ಹೊರಟಿರ್ತಕ್ಕಂಥದ್ದು. ಅದಕ್ಕೆ ಈಗಾಗಲೇ 4-5 ಬಾರಿ ಗೆದ್ದಿರ್ತಕ್ಕಂಥ ಎಚ್.ಸಿ. ಬಾಲಕೃಷ್ಣರವರ ಮುಂದಾಳತ್ವ ನೇತೃತ್ವ ನೆಪವಾಗಿರ್ತಕ್ಕಂಥದ್ದು. ಹಾಗಾಗಿ ಸಿದ್ದರಾಮಯ್ಯನವರು ತುಂಬ ಸ್ಟ್ರಾಂಗ್ ಆಗಿದ್ದಾರೆ. ಈ ಕುರಿತಂತೆ ಈಗಾಗಲೇ ದೆಹಲಿಗೂ ಕೂಡ ಹಲವು ಶಾಸಕರು ಹೋಗ್ಬಿಟ್ಟಿದ್ದಾರೆ. ಹೈಕಮಾಂಡ್ ಎದುರು ತಮ್ಮ ಒಂದು ದಾಳವನ್ನು ಉರುಳಿಸಲಿಕ್ಕೆ ಸ್ವತಃ ಮುಖ್ಯಮಂತ್ರಿ ವಿರುದ್ಧ ಸಿದ್ದರಾಮಯ್ಯನವರ ವಿರುದ್ಧವೇ ಸಿಡಿದು ಬೀಳಲಿಕ್ಕೆ ಎಲ್ಲ ಪೂರ್ವ ತಯಾರಿಗಳನ್ನು ಕೂಡ ಮಾಡಿಕೊಂಡಿರ್ತಕ್ಕಂಥದ್ದು. ಅದಕ್ಕೆ ಪರ್ಯಾಯವಾಗಿ ಬಜೆಟ್ ಪ್ರಿಪ್ರೇಷನ್ನಲ್ಲಿ ಇರತಕ್ಕಂಥ ಸಿದ್ದರಾಮಯ್ಯ ಬಜೆಟ್ ಮುಗಿದ ತಕ್ಷಣವೇ ಹೈಕಮಾಂಡನ್ನು ಭೇಟಿ ಮಾಡಿ ಯಾರು ಹೀಗೆಲ್ಲ ಬಾಲ ಬೀಸ್ತಿದ್ದಾರೆ, ಸರ್ಕಾರಕ್ಕೆ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ಕೊಡಬಾರದ ಕಾಟವನ್ನು ಕೊಡ್ತಾ ಇದ್ದಾರೆ, ಪಕ್ಷದಲ್ಲೇ ಇದ್ದು ಅವರ ಬಾಲ ಕಟ್ ಮಾಡಲಿಕ್ಕೆ ಮುಂದಾಗಿದ್ದಾರೆ ಅನ್ನುವಂಥ ಮಾಹಿತಿಗಳು ಈಗ ಬರ್ತಾ ಇದೆ. ನೋಡಿ, ಈಗಾಗಲೇ ಮೊದಲ ಬಾರಿ MLAಗಳಿಗೆ ಕೊಡಲ್ಲ ಅನ್ನುವಂಥ ಒಂದು ಮಾತನ್ನು ಹೇಳ್ತಿದ್ದಾರೆ ಅಲ್ವಾ. ಹಾಗಾಗಿ ಈಗ ಒಂದಷ್ಟು ಪರಿಣಾಮಗಳು ಬೀರುವಂಥ ಸಾಧ್ಯತೆಗಳಿದೆ. ಸಿದ್ದರಾಮಯ್ಯನವರು ಏನು ಒಂದು ಸ್ಟ್ರಾಂಗ್ ತೀರ್ಮಾನಗಳ ತೆಗೆದುಕೋಬಹುದು ಅನ್ನುವಂಥದ್ದು ಒಂದಷ್ಟು ಪರಿಣಾಮಗಳನ್ನು ನಾನು ಹೇಳ್ತಾ ಹೋಗ್ತೀನಿ. ನೋಡಿ, ಮೊದಲ ಬಾರಿ ಆಯ್ಕೆಯಾಗಿರ್ತಕ್ಕಂಥ ಹಲವು ಶಾಸಕರ ಮೇಲೆ ಸಿದ್ದರಾಮಯ್ಯ ಗರಂ ಆಗಿದ್ದಾರೆ ಅನ್ನುವಂಥದ್ದು. ಅದರಲ್ಲಿ ಪ್ರಮುಖ ಹೆಸರುಗಳನ್ನ ಹೇಳ್ತಾ ಹೋಗ್ತೀನಿ. ಚನ್ನಗಿರಿಯ ಶಿವಗಂಗಾ ಬಸವರಾಜ್, ರಾಮನಗರದ ಇಕ್ಬಾಲ್ ಹುಸೇನ್, ಮೂಡಿಗೆರೆಯ ನಯನ ಮೋಟಮ್ಮ, ಮಂಡ್ಯದ ಗಣಿಗ ರವಿ, ಮದ್ದೂರಿನ ಕದಲೂರು ಉದಯ್,
ಮತ್ತು ಕೆ ಹರೀಶ್ ಗೌಡ ಮತ್ತು ಕುಣಿಗಲ್ನ ರಂಗನಾಥ್ ಮತ್ತು ಇವರೆಲ್ಲರನ್ನು ಕಟ್ಕೊಂಡು ಓಡಾಡ್ತಾ ಇರ್ತಕ್ಕಂಥ ಎಚ್ ಸಿ ಬಾಲಕೃಷ್ಣ ಅವರ ಮೇಲೆ ಸಿದ್ದರಾಮಯ್ಯ ಸಖತ್ ಗರಂ ಆಗಿದ್ದಾರೆ. ಹಾಗಾಗಿ ಈಗ ತಾವು ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ ಅನ್ನೋಂಥದ್ದು. ಮೊದಲ ತೀರ್ಮಾನ, ಮೊದಲ ಬಾರಿ ಶಾಸಕರ ಅನುದಾನ ಏನು ಆಯ್ಕೆ ಆಗಿದ್ದಾರೆ ಅವರಿಗೆ ಬಜೆಟ್ ನಂತರ ಅನುದಾನವನ್ನೇ ಕಟ್ ಮಾಡುವಂಥ ತೀರ್ಮಾನಕ್ಕೆ ಬರಲಾಗಿದೆ. ಅವು ತಮ್ಮ ಸಿಟ್ಟನ್ನು ಪೂರ್ಣ ಮಾಡ್ಕೊಳ್ಳಿಕ್ಕೆ ಅನ್ನುವಂಥದ್ದು ಮೊದಲ ಕಾರಣ. ಎರಡನೇದು, ಮುಂದಿನ ಬಾರಿ ಈ ಯಾರು ಈಗೆಲ್ಲ ಹೋರಾಡ್ತಿದ್ದಾರೆ ಹಾರಾಡ್ತಿದ್ದಾರೆ ಅವರಿಗೆ ಟಿಕೆಟ್ ಕಟ್ ಮಾಡಿ ಅವರ ಕ್ಷೇತ್ರದಲ್ಲಿ ಹೊಸ ಮುಖಗಳಿಗೆ ಅಥವಾ ಈಗಾಗಲೇ ಇರತಕ್ಕಂಥ ಸೀನಿಯರ್ ಮುಖಗಳಿಗೆ ಟಿಕೆಟ್ ಕೊಡುವಂತ ಸಜೆಷನ್ ಮಾಡಲಿಕ್ಕೆ ಸಿದ್ದರಾಮಯ್ಯ ಪ್ಲಾನ್ ಮಾಡ್ಕೊಂಡಿದ್ದಾರೆ ಟೀಮ್ ಅನ್ನೋಂಥದ್ದು ಕೂಡ ಕೇಳಿ ಬರ್ತಾ ಇದೆ. ಮೂರನೇದು, ಅದರಲ್ಲೂ ಕೂಡ ಪ್ರಮುಖವಾಗಿ ಜೈಲಿಗೆ ಹೋಗಿ ಸರ್ಕಾರದ ವರ್ಚಸ್ಸನ್ನ ಒಂದು ವಿರೋಧ ಪಕ್ಷಗಳೆಲ್ಲ ಕೈಲಿ ಕೊಟ್ಟಿರ್ತಕ್ಕಂಥ ವಿನಯ್ ಕುಲಕರ್ಣಿ ಮತ್ತು ವೀರೇಂದ್ರ ಪಪ್ಪಿ ಚಿತ್ರದುರ್ಗದ ಶಾಸಕ ಮತ್ತು ನಾರಾ ಭರತ್ ರೆಡ್ಡಿ ಅವರಿಗೆ ಟಿಕೆಟ್ ಇಲ್ಲವೇ ಇಲ್ಲ ಅನ್ನುವಂಥ ಮಾತುಗಳು ಕೂಡ ಈಗ ಕೇಳಿ ಬರ್ತಾ ಇವೆ. ಅವರನ್ನ ಕಟ್ ಮಾಡಲಾಗುತ್ತೆ ಅನ್ನುವಂಥದ್ದು. ಜೊತೆಗೆ ಸಚಿವ ಸ್ಥಾನದ ಮಾತಂತೂ ಹೊಸ ಶಾಸಕರಿಗೆ ಇಲ್ಲವೇ ಇಲ್ಲ, ಅವರಿಗೆ ಒಂದು ಸೊಪ್ಪು ಹಾಕುವಂಥ ಅನಿವಾರ್ಯತೆಯೇ ಇಲ್ಲ, ಹಾಕೋದೇ ಇಲ್ಲ ಅನ್ನುವಂಥದ್ದು. ಇದಲ್ಲದೆ ಬಹಳ ಪ್ರಮುಖವಾಗಿ ಪಕ್ಷ ಮತ್ತು ಸರ್ಕಾರದ ವರ್ಚಸ್ಸಿಗೆ ಧಕ್ಕೆ ತಂದಿರತಕ್ಕಂಥ ಇವರೆಲ್ಲರ ಲಿಸ್ಟನ್ನು ಹೈಕಮಾಂಡ್ ಎದುರು ಇಟ್ಟು ಹೈಕಮಾಂಡ್ ಕೂಡ ಕಠಿಣ ತೀರ್ಮಾನ ಕ್ರಮಗಳನ್ನು ತೆಗೆದುಕೊಳ್ಳೋದಕ್ಕೆ ಸಿದ್ದರಾಮಯ್ಯ ಅಂಡ್ ಟೀಮ್ ಸಜೆಷನ್ ಮಾಡ್ತಾ ಇದೆ, ಮಾಡೋದಕ್ಕೆ ತಯಾರಾಗಿದೆ ಅನ್ನುವಂಥದ್ದು ಈ 5 ಕಾರಣಗಳು. ಇವೆಲ್ಲವಕ್ಕೂ ಕೂಡ ಡಿ ಕೆ ಅಂಡ್ ಟೀಮ್ ಹೇಗೆ ಪ್ರತಿಕ್ರಿಯಿಸುತ್ತೆ ಮತ್ತು ಈ ಬಜೆಟ್ ಆದ ಮೇಲೂ ಕೂಡ ಹೈಕಮಾಂಡ್ ಈ ಒಂದು ಏನು ನಾಯಕತ್ವ ಗೊಂದಲವನ್ನು ಬಗೆಹರಿಸಿದ ಮೇಲೂ ಕೂಡ ಇವರೆಲ್ಲರೂ ಕೂಡ, ನಾನು ಹೇಳಿದ್ನಲ್ಲ, ಶಿವಗಂಗಾ ಬಸವರಾಜ್ ಆಗಿರಲಿ, ಇಕ್ಬಾಲ್ ಅಹಮದ್ ಆಗಿರಲಿ ಅಥವಾ ಗಣಿಗ ರವಿ ಆಗಿರಲಿ, ಇವರೆಲ್ಲರೂ ಕೂಡ ಹೀಗೆ ಮತ್ತೆ ಹಾರಾಟವನ್ನು ಮಾಡ್ತಾರಾ ಅನ್ನುವಂಥದ್ದನ್ನು ಕಾದು ನೋಡಬೇಕಿದೆ. ಎಸ್ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಎಕ್ಸ್ಪ್ಲೇನರ್. ಮುಂದಿನ ಮತ್ತೊಂದು ವಿಷಯದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಫೋಕಸ್ ಟಿವಿ.